ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದೆ ಪ್ರತಿದಿನ ಭಾನುವಾರ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ತರಗತಿಗಳು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕಾಣ್ತವೆ. ಪ್ರತಿ ಭಾನುವಾರ ನಿಮಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ತರಗತಿಗಳು ಬರ್ತವೆ. ಮತ್ತು ಇಲ್ಲಿ ಮಿಕ್ಕಿದ ಒಂದು ದಿನಗಳು ಸೋಮವಾರದಿಂದ ಶನಿವಾರದವರೆಗೆ ಸಂಪೂರ್ಣವಾಗಿ ಪ್ರಚಲಿತ ಘಟನೆಗಳ ಒಂದು ತರಗತಿಗಳು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕಾಣಸಿಗ್ತವೆ. ಇವೆಲ್ಲವೂ ಕೂಡ ನಿಮಗೆ ಉಪಯುಕ್ತ ಆಗಲಿ ಅಂತ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಪ್ರಯತ್ನ ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರ್ತಕ್ಕಂತಹ ವಿಡಿಯೋಗಳನ್ನು ನೀವು ತಪ್ಪದೇ ನೋಡ್ತಾ ಹೋಗಿ. ಯಾಕೆ ಅಂತ ಅಂದರೆ ಇಲ್ಲಿ ಬರ್ತಕ್ಕಂತಹ ಒಂದು ತರಗತಿಗಳು ನಿಮಗೆ ಮುಂದೆ ಬರ್ತಕ್ಕಂತಹ FDA SDA ಎಕ್ಸಾಮ್ ಆಗಿರ್ಬೋದು, ಮತ್ತು KAS ಎಕ್ಸಾಮ್ ಆಗಿರ್ಬೋದು, ಅದರ ಜೊತೆಗೆ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಅದರ ಜೊತೆಗೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಎಕ್ಸಾಮ್ಗಳು ಈ ವರ್ಷ ನಡೀತವೆ. ಈ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಪ್ರಚಲಿತ ಘಟನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಅದರ ಜೊತೆಗೆ ಯಾವ ಪರೀಕ್ಷೆ ಆದರೂ ಕೂಡ ಅದರಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಅದಕ್ಕಾಗಿ ಅದನ್ನು ಕೂಡ ನಾವು ಇಲ್ಲಿ ತೆಗೆದುಕೊಂಡು ಬಂದಿರ್ತೇವೆ. ಅದಕ್ಕಾಗಿ ನಿಮಗೆ ಕನ್ನಡದಲ್ಲೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಅಂದರೆ SSC GD ಕಾನ್ಸ್ಟೇಬಲ್ ಎಲ್ಲರೂ ಏನು ಎಕ್ಸಾಮನ್ನು ಬರೆದಿರ್ತೀರ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಳ್ತಾ ಹೋಗೋಣ. ಅದೇ ಪ್ರಶ್ನೆಗಳು ನಿಮ್ಮ ಒಂದು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಸೇಮ್ ಕಾಪಿ ಪೇಸ್ಟ್ ಮಾಡ್ತಕ್ಕಂತಹ ಒಂದು ಸಾಧ್ಯತೆಗಳು ತುಂಬ ಇರ್ತದೆ. ಅದಕ್ಕಾಗಿ ಅದನ್ನು ಮಿಸ್ ಮಾಡಬಾರ್ದು. ಓಕೆ, ಈ ವರ್ಷ ಅಂದರೆ 2024ರಲ್ಲಿ ಕೇಳಿರ್ತಕ್ಕಂತಹ ಒಂದು ಏನು SSC GD ಪ್ರಶ್ನೋತ್ತರ ಒಂದು ಮಾಲಿಕೆ ಏನಿದೆ ಅದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಕನ್ನಡದಲ್ಲಿ ಮೆಂಟಲ್ ಎಬಿಲಿಟಿ ಸಂಪೂರ್ಣವಾಗಿ ನಾವು ಬಿಡಿಸ್ಕೊಳ್ತಾ ಹೋಗೋಣ. ನಿಮಗೆ ಈ ಒಂದು ತರಗತಿಗಳು ಏನು ಯೂಸ್ಫುಲ್ ಆದರೆ ಪ್ಲೀಸ್ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ ಮೊದಲನೇ ಪ್ರಶ್ನೆ ಈಗ ನೋಡೋಣ. ನೋಡಿ, B1 B2 B3 B4 B5 ಮತ್ತು B6 B7 B8 ಎಂಬತಕ್ಕಂತಹ ಒಂದು 8 ಹುಡುಗರು ಉತ್ತರ ದಿಕ್ಕಿಗೆ ನೇರ ಸಾಲಿನಲ್ಲಿ ಕುಳಿತುಕೊಂಡಿದ್ದಾರೆ. 1 2 3 4 5 6 7 8 ಜನ ಕೂತ್ಕೊಂಡಿದ್ದಾರೆ. ಅಂದರೆ ಉತ್ತರ ದಿಕ್ಕಿನಲ್ಲಿ ಅಂತಂದರೆ ಈ ರೀತಿಯಾಗಿ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಅವರು ಅದೇ ಕ್ರಮದಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಓಕೆ, B6 ಅವರು B1ನ ಒಂದು ಬಲಕ್ಕೆ 5ನೇದಾಗಿ ಕುಳಿತುಕೊಂಡಿದ್ದಾರೆ. B1 ಇಲ್ಲಿ ಬಲಭಾಗದಲ್ಲಿ 1 2 3 4 B6 ಇಲ್ಲಿ ಕೂತ್ಕೊಂಡಿದ್ದಾರೆ. ನೆಕ್ಸ್ಟು B4 ಅವರು B5ನ ಬಲಕ್ಕೆ 5ನೇಯವರಾಗಿ ಕುಳಿತುಕೊಂಡಿದ್ದಾರೆ. B4 ಅವರು B5ನ ಬಲಕ್ಕೆ ಅಂತಂದರೆ ಈ ಕಡೆ 1 2 3 4 5ನೇದಾಗಿ ಕುಳಿತುಕೊಂಡಿದ್ದಾರೆ. ನೆಕ್ಸ್ಟು B5 ಅವರು B1ನ ತಕ್ಷಣದ ಬಲಕ್ಕೆ ಕುಳಿತುಕೊಂಡಿದ್ದಾರೆ. B5 ಅವರು B1ನ ತಕ್ಷಣದ ಬಲಕ್ಕೆ ಅಂತಂದರೆ B1 ಇಲ್ಲಿ ಬರ್ತಾರೆ. ಓಕೆನಾ? ನೆಕ್ಸ್ಟು ತಕ್ಷಣದ ಬಲಕ್ಕೆ ಕೂತ್ಕೊಂಡಿದ್ದಾರೆ. B8 ಅವರು B4ನ ಎಡಕ್ಕೆ 3ನೇಯವರಾಗಿ ಕೂತ್ಕೊಂಡಿದ್ದಾರೆ. B8 ಅವರು ಇಲ್ಲಿ B4ನ ಎಡಕ್ಕೆ 3ನೇಯವರಾಗಿ B4ನ ಎಡಕ್ಕೆ 1 2 3ನೇಯವರಾಗಿ ಕೂತ್ಕೊಂಡಿದ್ದಾರೆ. ಇದನ್ನು ಕೂಡ ಬರ್ಕೊಂಡಿದ್ದೀರಾ. ನೆಕ್ಸ್ಟು ಇಲ್ಲಿ B2 ಅವರು B7ನ ಬಲಕ್ಕೆ 3ನೇಯವರಾಗಿ ಕೂತ್ಕೊಂಡಿದ್ದಾರೆ. B2 ಅವರು B7ನ ಬಲಕ್ಕೆ 3ನೇಯವರಾಗಿ ಕುಳಿತುಕೊಂಡಿದ್ದಾರೆ. B7 1 2 B7 ಇಲ್ಲಿ ಬರಬೇಕು. B7 1 2 B4. ಓಕೆ, ನೆಕ್ಸ್ಟು ಇನ್ನೊಂದೇನಪ್ಪ ಇದೆ ಅಂತ ಅಂದರೆ B7 ಅವರು B1ನ ತಕ್ಷಣದ ನೆರೆಹೊರೆಯವರು. ಹಾಗಾದರೆ B1 ಅವರ ತಕ್ಷಣದ ಎಡಕ್ಕೆ ಯಾರು ಕೂತ್ಕೊಂಡಿದ್ದಾರೆ? B1ನ ತಕ್ಷಣದ ಒಂದು ಎಡಕ್ಕೆ ಇಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಈಗ ನೋಡ್ಕೊಳ್ತಾ ಹೋಗೋಣ. ಓಕೆ, ಈಗ ನೋಡೋಣ. ನಾವು ಟೋಟಲಾಗಿ 8 ಮಂದಿ ಕೂತ್ಕೊಂಡಿದ್ದಾರಂತೆ. 1 2 3 4 5 6 7 8. ನೆಕ್ಸ್ಟು ಇಲ್ಲಿ ಕೊಟ್ಬಿಟ್ಟಿದ್ದಾರೆ B1ನ 5ನೇ ಬಲಭಾಗದಲ್ಲಿ B6 ಅವರು ಕೂತ್ಕೊಂಡಿದ್ದಾರೆ. ನಾವು B1ಅನ್ನು ಇಲ್ಲಿ ಬರ್ಕೊಳ್ಳೋಣ. 1 2 3 4 ಆದಮೇಲೆ B6 ಬರ್ತಾರೆ. ನೆಕ್ಸ್ಟು B1ನ ಬಲಭಾಗದಲ್ಲಿ B5 ಅವರು ಕೂತ್ಕೊಂಡಿದ್ದಾರೆ. B5ಇಂದ 5 ಜನ ಬಿಟ್ಟು 4 ಜನ ಬಿಟ್ಟು B4 ಅವರು ಕೂತ್ಕೊಂಡಿದ್ದಾರೆ. 1 2 3 4 ಬಿಟ್ಟು B4 ಇಲ್ಲಿ ಬಂದರು. B1ನ ಅಕ್ಕಪಕ್ಕದಲ್ಲಿ ಅಂದರೆ B1ನ ತಕ್ಷಣದ ಪಕ್ಕದಲ್ಲಿ B7 ಅವರು ಕೂತ್ಕೊಂಡಿದ್ದಾರೆ ಅಂತ B7 ಇಲ್ಲಿ ಬಂದರು. ಇಲ್ಲಿ ಡೈರೆಕ್ಟಾಗಿ ನೀವು ಕ್ವಶನ್ ನೋಡ್ಬೋದು. ಈಗ B1 ಅವರ ಒಂದು ತಕ್ಷಣದ ಎಡಕ್ಕೆ ಯಾರು ಕೂತ್ಕೊಂಡಿದ್ದಾರೆ ಅಂತ ಇಲ್ಲಿ B7 ಅವರು ಕೂತ್ಕೊಂಡಿದ್ದಾರೆ. ಆಪ್ಷನ್ ಇಲ್ಲಿ 2 ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಸಿಲಾಜಿಸಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ಬ್ಯಾಟುಗಳು ಚೆಂಡುಗಳು ಅಂತ ಕೊಟ್ಟಿದ್ದಾರೆ. ಎಲ್ಲ ಬ್ಯಾಟುಗಳು ಚೆಂಡುಗಳು ಅಂತ
ಎಲ್ಲ ಚೆಂಡುಗಳು ಬ್ಯಾಡ್ಮಿಂಟನ್, ಎಲ್ಲ ಚೆಂಡುಗಳು ಬ್ಯಾಡ್ಮಿಂಟನ್ ಅಂತ BAD ಅಂತ ಬರ್ಕೊಳ್ತೇನೆ. ಎಲ್ಲ ಬ್ಯಾಡ್ಮಿಂಟನ್ಗಳು ವಿಕೆಟ್ಗಳು, ಎಲ್ಲ ಬ್ಯಾಡ್ಮಿಂಟನ್ಗಳು ವಿಕೆಟ್ಗಳು. ಓಕೆ, ಎಲ್ಲ ಬ್ಯಾಟುಗಳು ವಿಕೆಟ್ಗಳು ಅಂತ ಕೊಟ್ಟಿದ್ದಾರೆ. ಎಲ್ಲ ಬ್ಯಾಟುಗಳು ವಿಕೆಟ್ಗಳು, ಹೌದು. ಎಲ್ಲ ಬ್ಯಾಟುಗಳು ವಿಕೆಟ್ನ ಒಳಗಿದ್ದಾವೆ, ಒಂದನೇದು ಸರಿ. ಕೆಲವು ಬ್ಯಾಡ್ಮಿಂಟನ್ಗಳು ಬ್ಯಾಟುಗಳು ಅಂತ ಕೊಟ್ಟಿದ್ದಾರೆ, ಕೆಲವು ಬ್ಯಾಡ್ಮಿಂಟನ್ಗಳು ಬ್ಯಾಟುಗಳು ಅಂತ ಕೊಟ್ಟಿದ್ದಾರೆ, ಹೌದು. ಎರಡನೇದು ಕೂಡ ಸರಿ. ಹಾಗಾಗಿ 1 ಮತ್ತು 2 ಕೂಡ ಅನುಸರಿಸ್ತವೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ನೋಡಿ. ನೆಕ್ಸ್ಟು, ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣವನ್ನು ಸರಿ ಮಾಡಲು ಯಾವ 2 ಸಂಖ್ಯೆಗಳನ್ನು ಪರಸ್ಪರ ಅದಲು ಬದಲು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 3 ಮತ್ತು 9 ಟ್ರೈ ಮಾಡಿ. 8 × 9 ಡಿವೈಡೆಡ್ ಬೈ 4 ಪ್ಲಸ್ 5 ಮೈನಸ್ 3 2 ಅಂತೆ, 2 ಮೈನಸ್ 3 2 ಅಂತೆ. ಇಲ್ಲಿ ನೋಡಿ 3 ಮತ್ತು 9, ಈ ಒಂದು 3ನ 9 ಮಾಡಿ, ಈ ಒಂದು 9ನ 3 ಮಾಡಿ. ಓಕೆನಾ, 3 ಮತ್ತು 9ನ ಮಾಡಿದರೆ ಈಗ ನೋಡಿ ಇಲ್ಲಿ 4 1 4 2 2 3 6 ಬಂತು. 6 ಪ್ಲಸ್ 5 ಮೈನಸ್ 9 2 ಬರ್ತದೆ, 2 ಬರ್ತದೆ. ಹಾಗಾಗಿ ಇಲ್ಲಿ 3 ಮತ್ತು 9ನ ಸರ್ವ ಅದು ಬದು ಮಾಡಿದರೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ನಿಮಗೆ ಉತ್ತರ ಕಾಣ್ತಿದೆ, ನೀವು ನೋಡ್ಬೋದು ಅಂತ ನೀವು ಹೇಳ್ಬೋದು. ಇಲ್ಲಿ ಇಲ್ಲಿ 4 ಆಪ್ಷನ್ಗಳನ್ನು ಕೂಡ ಚೆಕ್ ಮಾಡಬೇಕಾಗಿರ್ತದೆ. ಹಾಗಾಗಿ ನೀವು 4 ಆಪ್ಷನ್ಗಳನ್ನು ಚೆಕ್ ಮಾಡೋದರಲ್ಲಿ ನೀವು ಮೊದಲನೇ ಆಪ್ಷನ್ ಚೆಕ್ ಮಾಡಿದ್ರಿ ಅಂತ ಅದು ಬಂತು ಅಂತ ಅಂದರೆ ಇಲ್ಲಿ ಮೊದಲನೇ ಆಪ್ಷನ್ ಇರ್ತದೆ. ನಾವು ಇಲ್ಲ ಅಂತಂದರೆ ಮೊದಲು 2ನೇದು 3ನೇದು 4ನೇದನ್ನು ಚೆಕ್ ಮಾಡಿ, ನೆಕ್ಸ್ಟು ಇದೇನಾದರೂ ಕೆಳಗೆ ಇತ್ತು ಅಂತಂದರೆ ಡಿ ಆಪ್ಷನಲ್ಲಿ ಇತ್ತು ಅಂತಂದರೆ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡು ಬರಬೇಕಾಗಿರ್ತದೆ. ಆದರೆ ನಿಮಗೆ ಇದು ಗೊತ್ತಿರಬೇಕು ಯಾವ ರೀತಿ ಬಿಡಿಸ್ಬೇಕು ಅಂತ. ಇಲ್ಲಿ 8 × 9 ಡಿವೈಡೆಡ್ ಬೈ 4 ಪ್ಲಸ್ 5 ಮೈನಸ್ 3 2 ಅಂತ ಇದೆ, 2 ಅಂತ. ಇಲ್ಲಿ ನಿಮಗೆ ಗೊತ್ತಿರಬೇಕು ಯಾವುದನ್ನು ಅದಲು ಬದಲು ಮಾಡಬೇಕು ಅಂತ. 3ನ್ನು 9 ಮಾಡಬೇಕು, 9ನ್ನು 3 ಮಾಡಬೇಕು. ಇವೆರಡನ್ನು ಅದಲು ಬದಲು ಮಾಡಬೇಕು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು ಇಲ್ಲ ಇದು ಬರಲಿಲ್ಲ ಅಂತಂದರೆ 2 ಮತ್ತು 5, ಇಲ್ಲಿ ನೋಡಿ ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಇವೆರಡನ್ನು ಅದಲು ಬದಲು ಮಾಡ್ಬೋದು. ನೆಕ್ಸ್ಟು 9 ಮತ್ತು 2, 9 ಮತ್ತು 2ನ್ನು ಅದಲು ಬದಲು ಮಾಡ್ಬೋದು. 8 ಮತ್ತು 4, 8 ಮತ್ತು 4ನ್ನು ಅದಲು ಬದಲು ಮಾಡ್ಬೋದು. ಅದಲು ಬದಲು ಮಾಡಿದರೆ ಇಲ್ಲಿ ಈ ಕಡೆ ಈಕ್ವಲ್ಸ್ ಏನಿದೆ, ಈ ಕಡೆ ಏನಿದೆನೋ ಈ ಕಡೆ ಅದೇ ಬರಬೇಕು, ಅದು ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಇವಾಗ ನೋಡಿ, ಒಂದು ವಿಶಿಷ್ಟ ಭಾಷೆಯಲ್ಲಿ ಫೋರ್ಸನ್ನು ಈ ರೀತಿಯಾಗಿ ಬರೀತಾರೆ, ಗೇಮ್ಸನ್ನು ಈ ರೀತಿಯಾಗಿ ಬರೀತಾರೆ, ಫೋರಮನ್ನು ಈ ರೀತಿಯಾಗಿ ಬರೀತಾರೆ. ಹಾಗಾದರೆ ಸಿನ ಸಂಕೇತ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಿನ ಸಂಕೇತ ಇಲ್ಲಿ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ನೋಡ್ಬೋದು FOR ಇದೆ, ಇಲ್ಲೂ ಕೂಡ FOR ಇದೆ. ಇದು ಸೇಮ್ ಬರಬೇಕು. 0 8 ಎರಡರಲ್ಲೂ ಕೂಡ ಇದೆ. 0 ಮತ್ತು 8 ಎರಡರಲ್ಲೂ ಕೂಡ ಇದೆ. ನೆಕ್ಸ್ಟ್ 9 ಇದರಲ್ಲಿ ಇಲ್ಲ, ಇದರಲ್ಲಿ ಇದೆ. ನೆಕ್ಸ್ಟ್ 5 ಇಲ್ಲಿ 0 8 ಮತ್ತು 5 ಇವು 3 ಕೂಡ FORಗೆ ಸಂಬಂಧ ಹೊಂದಿದೆ. 0 8 ಮತ್ತು 5, 0 8 ಮತ್ತು 5 FORಗೆ ಸಂಬಂಧ ಹೊಂದಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲೂ ಮತ್ತು ಇದರಲ್ಲೂ ಕೂಡ ಸೇಮ್ ಬರ್ತಕ್ಕಂಥದ್ದು ಇದೆ. ಯಾವುದಪ್ಪ ಅಂತ ಅಂದರೆ ಇಲ್ಲಿ ನೋಡಿ 0 8 5 ಆಯಿತು, ಇವಾಗಲೇ 0 8 5 ಆಯಿತು. 3 ಮತ್ತು 2ನ್ನು ನೋಡಿ, ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ. ಹಾಗಾಗಿ ಎಂಬತಕ್ಕಂಥದ್ದು 2 ಆಯಿತು. ನೆಕ್ಸ್ಟು ಇನ್ನೊಂದು C ಎಂಬತಕ್ಕಂಥದ್ದು ಉಳ್ಕೊಂತು, C1 ಎಂಬತಕ್ಕಂಥದ್ದು 3 ಉಳ್ಕೊಂತು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಎಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮೆಂಟಲ್ ಎಬಿಲಿಟಿ 5ನೇ ಪ್ರಶ್ನೆ. ಕೆಳಗಿನ ಪ್ರಶ್ನಾರ್ಥಕ ಚಿಹ್ನೆಯ ಒಂದು ಜಾಗವನ್ನು ಭರ್ತಿ ಮಾಡಬಲ್ಲ ಸರಿಯಾದ ಚಿತ್ರವನ್ನು ಆಯ್ಕೆಗಳಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಮುಖ ಮಾಡಿದೆ. ನೆಕ್ಸ್ಟು 2ನೇದು ಈ ರೀತಿಯಾಗಿ, 3ನೇದು ಈ ರೀತಿಯಾಗಿ, 4ನೇದು ಈ ರೀತಿಯಾಗಿ, 5ನೇದು ಈ ರೀತಿಯಾಗಿ ಮುಖ ಮಾಡಬೇಕು. ಇಲ್ಲಿ ಬರಬೇಕು 1 2 3 4 5, ಇದು ಈ ರೀತಿಯಾಗಿ ಮುಖ ಮಾಡಬೇಕು. ಹಾಗಾದರೆ ಯಾವುದರಲ್ಲಿದೆ ನಾವು ನೋಡೋದಾದರೆ ಇದರಲ್ಲಿದೆ ನೋಡಿ, ಆಪ್ಷನ್ 3ರಲ್ಲಿ. ಓಕೆ, ಕೆಳಗಿನ ಅಕ್ಷರಗಳಲ್ಲಿ ನೀಡಿರ್ತಕ್ಕಂಥದ್ದಲ್ಲಿ ಡ್ಯಾಶ್ ಇರ್ತಕ್ಕಂಥದ್ದಲ್ಲಿ ಯಾವುದು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. JKL MNO ಅಂತ ಕೊಟ್ಟಿದ್ದಾರೆ. JKL MNO ಅಂತ ಬರ್ತಾ ಹೋಗಬೇಕು. JKL MNO. ಇಲ್ಲಿ J ಆದಮೇಲೆ K ಬಂದಿಲ್ಲ, K ಬರ್ತದೆ ಮೊದಲು. ಇಲ್ಲಿ JK ಆದಮೇಲೆ L ಬರ್ತದೆ. ನೆಕ್ಸ್ಟು ಇಲ್ಲಿ M ಆದಮೇಲೆ N ಬರ್ತದೆ. KLN ಅಂತ ಒಂದು ಆಪ್ಷನ್ 4ರಲ್ಲಿ ಮಾತ್ರ ಇದೆ. ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟು ಕೊಟ್ಟಿರುವ ಸಮೀಕರಣವನ್ನು ಸರಿ ಮಾಡಲು ಯಾವ 2 ಚಿಹ್ನೆಗಳನ್ನು ಪರಸ್ಪರ ಅದಲು ಬದಲು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಹೇಳಿದೆ ಮೊದಲು 28 ಬರ್ಕೊಳ್ಳಿ, ಪ್ಲಸ್ 12 ಮೈನಸ್ 21 ಡಿವೈಡೆಡ್ ಬೈ 7 × 4 60. ಇಲ್ಲಿ ಮೊದಲು ಪ್ಲಸ್ ಮತ್ತು ಡಿವೈಡೆಡ್ ಬೈ ಮಾಡಿ, ಪ್ಲಸ್ಸನ್ನು ಡಿವೈಡೆಡ್ ಬೈನ ಚೇಂಜ್ ಮಾಡಿ. ಇಲ್ಲಿ ಡಿವೈಡೆಡ್ ಬೈ ಚೇಂಜ್ ಮಾಡಿದ್ರಿ ಅಂತ ಇಲ್ಲಿ ಡೈರೆಕ್ಟಾಗಿ ಭಾಗ ಆಗೋದಿಲ್ಲ. 12 ಮತ್ತು 28, ಅದಕ್ಕಾಗಿ ಡಿವೈಡೆಡ್ ಬೈ ಬರೋದಿಲ್ಲ ಅಂತ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಪ್ಲಸ್ ಮತ್ತು ಇಂಟುನ ನೋಡೋದಾದರೆ ಪ್ಲಸ್ ಮತ್ತು ಇಂಟು, ಇಲ್ಲಿ ನೋಡಿ ಪ್ಲಸ್ ಇಂಟುನ ನೀವು ಮಾಡಿ ನೋಡ್ಬೋದು, ಆದರೂ ಕೂಡ ಇಲ್ಲಿ ಆನ್ಸರ್ ಬರೋದಿಲ್ಲ.
ಇಲ್ಲಿ ಇಂಟು ಮತ್ತು ಮೈನಸನ್ನು ನೀವು ಮಾಡ್ಬೋದು. ಇದನ್ನು ಇಂಟು ಮಾಡಿ ಇದನ್ನು ಮೈನಸ್ ಮಾಡಿ, ಆವಾಗ ನಿಮಗೆ 7 1 7 3 ಬರುತ್ತೆ. 12 3 36 ಮೈನಸ್ 4 ಪ್ಲಸ್ 28. 28ರಲ್ಲಿ 4 ಹೋದರೆ 24 ಆಯಿತು. 36 ಈಸ್ ಈಕ್ವಲ್ ಟು 4 6 10 1 3 2 5 1 6 60 ಆಯಿತು. ಇದು ಸರಿಯಾದ ಉತ್ತರ. ಆಪ್ಷನ್ ಇಲ್ಲಿ 3 ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಅಲೆಕ್ಸ್, ಬೆನ್, ಕ್ರಿಸ್, ಡೇವಿಡ್ ಮತ್ತು ಎಮ್ಮ ಎಂಬತಕ್ಕಂಥ ಒಂದು 5 ಜನ ಸ್ನೇಹಿತರು ಒಂದು ವೃತ್ತಾಕಾರದ ಮೇಜಿನಲ್ಲಿ ಸುತ್ತಲೂ ಕುಳಿತಿದ್ದು 5 ಜನ ಅಂತೆ 1 2 3 4 5 ಮೇಜಿನಲ್ಲಿ ಮಧ್ಯಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಅಲೆಕ್ಸ್ ಅವರು ಬೆನ್ ರವರ ತಕ್ಷಣದ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅಲೆಕ್ಸ್ ಅವರು ಕ್ರಿಸ್ ಅಥವಾ ಡೇವಿಡ್ನ ಪಕ್ಕದಲ್ಲಿ ಕುಳಿತಿಲ್ಲ. ಕ್ರಿಸ್ ಮತ್ತು ಡೇವಿಡ್ ಅವರ ಪಕ್ಕದಲ್ಲಿ ಇಲ್ಲಿ ಕ್ರಿಸ್ ಬರಲ್ಲ ಮತ್ತು ಡೇವಿಡ್ ಬರಲ್ಲ. ಕ್ರಿಸ್ ಮತ್ತು ಡೇವಿಡ್ ಇಬ್ಬರು ಕೂಡ ಬರಲ್ಲ. ಓಕೆ, ಡೇವಿಡ್ ಅವರು ಎಮ್ಮ ಅವರ ತಕ್ಷಣದ ಬಲಭಾಗದಲ್ಲಿ, ಡೇವಿಡ್ ಅವರು ಎಮ್ಮ ಅವರ ಒಂದು ತಕ್ಷಣದ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಇಲ್ಲಿ ನಾವು ಹಾಕ್ಕೊಳ್ಳೋಣ. ಹಾಗಾದರೆ ಕ್ರಿಸ್ನ ತಕ್ಷಣದ ಒಂದು ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ, ಇಲ್ಲಿ ಎಮ್ಮ ಅವರ ಬಲಭಾಗದಲ್ಲಿ ಡೇವಿಡ್ ಅವರು ಕೂತ್ಕೊಂಡಿದ್ರೆ, ಇಲ್ಲಿ ಕ್ರಿಸ್ನ ಒಂದು ಬಲಭಾಗದಲ್ಲಿ ಬಿ ಅವರು ಕೂತ್ಕೊಂಡಿದ್ದಾರೆ, ಬೆನ್ ಅವರು ಇಲ್ಲಿ ಕೂತ್ಕೊಂಡಿರ್ತಾರೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟು ಇಲ್ಲಿ ನೋಡಿ, 23 25 22 ಅಂತ ಇದೆ. 21 24 26 24 21 25 23 21 26 ಇದರಲ್ಲಿ ಯಾವುದು ತಪ್ಪ ಅಂದರೆ 23ರ ವಿರುದ್ಧ ದಿಕ್ಕಿನಲ್ಲಿ ಯಾವುದಿದೆ ಅಂತ ಇಲ್ಲಿ ಕಂಡುಹಿಡಬೇಕು. 23ರಲ್ಲಿ ಒಂದು ವಿರುದ್ಧ ದಿಕ್ಕಿನಲ್ಲಿ 25 22 ಇದೆ ನೋಡಿ. ಇಲ್ಲಿ 23ರಲ್ಲಿ ಪಕ್ಕದಲ್ಲಿದೆ 21 26 21 26 ಬರೋದಿಲ್ಲ. 21 26ರ ಆಪೋಸಿಟ್ನಲ್ಲಿ ಇನ್ನೊಂದು ಯಾವುದಿದೆ ಅಂತಂದರೆ 24 ಇದೆ. ಈ 3 ನಮಗೆ ಗೊತ್ತಿದ್ರೆ ಸಾಕು, ಇದನ್ನು ಹೇಳಬಹುದು. 24ರ ಆಪೋಸಿಟ್ಟು 21 25 ಇರಬೇಕು. 21 25 24ರ ಆಪೋಸಿಟ್ಟು. ಹಾಗಾಗಿ ಇಲ್ಲಿ ಈ ಕಡೆ ಇಲ್ಲಿ ನಿಮಗೆ 24 ಕಾಣ್ತದೆ. ಕೊನೆಯ ಪ್ರಶ್ನೆ ಒಂದು ನೋಡ್ಕೊಳ್ಳಿ. ಕೆಳಗಿನ ಯಾವ ಒಂದು ಅಕ್ಷರ ಸಂಖ್ಯಾ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, PQRS ಟಿ ಆದಮೇಲೆ TU VWXY ಬರಬೇಕು. ವೈ ಎಲ್ಲದರಲ್ಲೂ ಕೂಡ ಇದ್ದಾವೆ ನೋಡಿ. ನೆಕ್ಸ್ಟು ಜೆ ಆದಮೇಲೆ JKL MN OP QR ST ಬರಬೇಕು. YT ಬರಬೇಕು. ಆಪ್ಷನ್ ಎ ಇಲ್ಲ ಅಂತಂದರೆ ಆಪ್ಷನ್ ಸಿ ಇಲ್ಲಿ ಬರ್ತದೆ. ನೆಕ್ಸ್ಟು ಮೂರನೇ ನೋಡಿ, MNOP QRS PQ MNOP QRS TUV WXY ZAB. ಹಾಗಾದರೆ ಮೂರನೇದು ಬಿ ಬರಬೇಕು. ಮೂರನೇದು ಬಿ ಎರಡರಲ್ಲೂ ಕೂಡ ಇದ್ದಾವೆ. ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಆಗ್ಬೋದು. ನೆಕ್ಸ್ಟು 10 12 14 16 18 ಆದಮೇಲೆ ನೆಕ್ಸ್ಟ್ 20 ಬರಬೇಕು. ಅದಕ್ಕಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಈ ಒಂದು ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.